ಚಾಪ್ಟರ್ ಶುರು ಮಾಡೋದಕ್ಕೆ ಮೊದಲಾಗಿ ಒಂದಷ್ಟು ವಿಷಯಗಳನ್ನ ಇನ್ನೊಂದು ಸತಿ ನೋಡೋಣ. ಇದೆಲ್ಲ 11ನೇ ಕ್ಲಾಸ್ದು ಸಿಂಬಲ್ಸ್ ಆ್ಯಂಡ್ ಇಟ್ಸ್ ಮೀನಿಂಗ್. ಎನ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಚುರಲ್ ನಂಬರ್, ಝಿ ಸ್ಟ್ಯಾಂಡ್ಸ್ ಫಾರ್ ಇಂಟೀಜರ್, ಇದು ಪಾಸಿಟಿವ್ ಇಂಟೀಜರ್, ಇದು ರ್ಯಾಷನಲ್, ಪಾಸಿಟಿವ್, ರ್ಯಾಷನಲ್, ದೆನ್ ರಿಯಲ್, ಪಾಸಿಟಿವ್ ರಿಯಲ್ ನಂಬರ್, ಮತ್ತಿದು ಇರ್ರ್ಯಾಷನಲ್ ನಂಬರ್, ಮತ್ತಿದು ಬಿಲಾಂಗ್ಸ್ ಟು, ಡಸ್ ನಾಟ್ ಬಿಲಾಂಗ್ ಟು, ಮತ್ತಿದು ನಲ್ ಸೆಟ್, ಇದು proper subset or equal to, not a subset, implies, double implies, union, intersection, complement of A. ಸೊ ಇದನ್ನೆಲ್ಲ ಒಂದು ಸತಿ ನೋಡ್ಕೊಳ್ಳಿ, ಸರಿನಾ? ಇವೆಲ್ಲನೂ ಸೆಟ್ಸನ್ನು ನೋಡ್ಕೊಳ್ಳಿ ಒಂದು ಸತಿ, ಆಯಿತಾ? ಅದು ಬಿಡ್ತು ಅಂತ ಹೇಳಿದ್ರೆ ಇಲ್ಲಿ ನಿನ್ನೆ ನೋಡ್ತಾ ಇದ್ದೀವಿ ಕಾರ್ಟೇಷಿಯನ್ ಪ್ರಾಡಕ್ಟ್. ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂತ ಹೇಳಿದ್ರೇನೋ ನಮ್ಮ ಹತ್ರ ಒಂದು 2 ಸೆಟ್ ಇದೆ, ಆಯಿತಾ? ಕಾರ್ಟೇಷಿಯನ್ ಪ್ರಾಡಕ್ಟ್ ಬಿಟ್ವೀನ್ ಸೆಟ್ 1 ಆ್ಯಂಡ್ ಸೆಟ್ 2 ಈ ಎಲಿಮೆಂಟ್ಸ್ ಇತ್ತು ಅಂತ ಹೇಳಿ ಸೆಟ್ 1 ಸೆಟ್ 2 ಅಲ್ಲಿ ನೋಡ್ಕೊಳ್ಳಿ. ದ ಕಾರ್ಟೇಷಿಯನ್ ಪ್ರಾಡಕ್ಟ್ ಬಿಟ್ವೀನ್ ದೆಮ್ ಅಂತ ಹೇಳ್ತು ಅಂದರೆ ನಾವು ಈ ಥರ ಸೆಟ್ 1 ಏನಿರುತ್ತೋ ಅದನ್ನು ಎಡಗಡೆ ಬರ್ಕೊಬೇಕು, ಮತ್ತು ಇದು ಸೆಟ್ 2 ಅಲ್ಲಿ ಏನಿರುತ್ತೋ ಅದನ್ನು ಮೇಲ್ಗಡೆ ಬರ್ಕೊಬೇಕು. ಈ ಪ್ರತಿಯೊಂದು ಎಲಿಮೆಂಟ್ನ ನಾವು ಈ ಟೇಬಲಲ್ಲಿ ಫಿಲ್ ಮಾಡಬೇಕು ಈ ರೀತಿಯಲ್ಲಿ. ಸೊ ದಿಸ್ ಇಸ್ ದ ಕಾರ್ಟೇಷಿಯನ್ ಪ್ರಾಡಕ್ಟ್ ಬಿಟ್ವೀನ್ ಸೆಟ್ 1 ಆ್ಯಂಡ್ ಇಂಟು 2, ಸೊ ಕ್ರಾಸ್ 2. ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಮುಂದಿಂದು ಕಾರ್ಟೇಷಿಯನ್ ಪ್ರಾಡಕ್ಟ್ ಆಫ್ ಸೆಟ್ 2 ಕ್ರಾಸ್ ಸೆಟ್ 1 ಈ ಥರ ಇತ್ತು ಅಂತ ಹೇಳಿದ್ರೆ ಇಲ್ಲೇನು ನೀವು ಕಲಿಬೇಕು ಅಂತ ಹೇಳಿದ್ರೆ ಅದೇ ಔಟ್ಪುಟ್ ಬರಲ್ಲ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಟೇಬಲೇ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಅಲ್ಲಿ A,1 ಬರೋದು, ಇಲ್ಲಿ 1,A ಬರ್ತಾ ಇದೆ. ಸೊ ಏನು ಮಾಡ್ಬೇಕು ನಾವು, ಇದನ್ನು ನಾವು ಇನ್ಪುಟ್ ಅಂತ ಕರೆದುಕೊಂಡು ಇದನ್ನು ಔಟ್ಪುಟ್ ಅಂತ ಕರೆದುಕೊಂಡು ಸೊ ಇದನ್ನು ಪ್ರತಿಯೊಂದು ರಿಲೇಟ್ ಮಾಡ್ತಾ ಇದ್ವಿ. ಸೊ ಇನ್ಪುಟ್ಟು ಔಟ್ಪುಟ್ಟು ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ನಮ್ಮ ಕಾರ್ಟೇಷಿಯನ್ ಪ್ರಾಡಕ್ಟು ಬೇರೆ ಬೇರೆ ಬರುತ್ತೆ. ಸೊ A ಕ್ರಾಸ್ B ಇಸ್ ನಾಟ್ ದ ಸೇಮ್ ಆ್ಯಸ್ B ಕ್ರಾಸ್ A ಅಲ್ವಾ? ಸೊ ಸೆಟ್ A ಸೆಟ್ A ಕ್ರಾಸ್ ಸೆಟ್ B ಇಸ್ ನಾಟ್ ದ ಸೇಮ್ ಆ್ಯಸ್ ಸೆಟ್ B ಕ್ರಾಸ್ A. ನೆಕ್ಸ್ಟು ಇದು ನಿಮ್ಮ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಯಿತು. ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ ಎಲ್ಲ ಎಲಿಮೆಂಟ್ ರಿಲೇಟ್ ಆಗ್ತಾ ಇದೆ ಅಲ್ವಾ, ಈ ರೀತಿಯಲ್ಲಿ. ಸೊ ಇದರಲ್ಲಿ 8, 12, 15 ಇದೆ. ಇಟ್ಸ್ ರಿಲೇಟಿಂಗ್ 2, 3, 5 ಆ್ಯಂಡ್ 7. ಸೊ ಇದು ನಿಮ್ಮ ಕಾರ್ಟೇಷಿಯನ್ ಪ್ರಾಡಕ್ಟ್ ಬಿಟ್ವೀನ್ ಸೆಟ್ A ಆರ್ ಸೆಟ್ 1 ಇಂಟು ಸೆಟ್ 2. ಇವಾಗ ಇದ್ರ ಮೇಲೆ ನಾನು ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿತ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಕಾಣುತ್ತೆ. ಸೊ ದಟ್ ಈಸ್ ಯುವರ್ ಡೆಫಿನೇಷನ್ ಆಫ್ ದ ರಿಲೇಷನ್ಶಿಪ್. ಏನಿದೆ A,B, ಸರಿ. ಹೇಗೆ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ A ಬಂದು ಸೆಟ್ 1 ಬರಬೇಕು, B ಬಂದು ಸೆಟ್ 2 ಬರಬೇಕು. A mod B ಅಂತ ಹೇಳ್ತು ಅಂದರೆ A ಮತ್ತು Aನ ನಾವು B ಜೊತೆ ಡಿವೈಡ್ ಮಾಡ್ತು ಅಂದರೆ ರಿಸಲ್ಟ್ 0 ಬಂತು ಅಂತ ಹೇಳಿದ್ರೆ ಅದನ್ನು ರಿಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. 8/2 ಏನಾಗುತ್ತೆ, ನಮ್ಮ ರಿಮೈಂಡರ್ ರಿಸಲ್ಟ್ ಅಲ್ಲ, ರಿಮೈಂಡರ್ 0 ಆಗಬೇಕು ಅಂತ ಹೇಳಿ ರಿಮೈಂಡರ್ 0 ಆಗುತ್ತೆ ಇದು. ಸೊ 8 and 2 ಆರ್ ರಿಲೇಟೆಡ್. 8 ಮತ್ತು 3 ರಿಲೇಟ್ ಆಗಲ್ಲ, 8 ಮತ್ತು 7 ರಿಲೇಟ್ ಆಗಲ್ಲ. 2 ಮತ್ತು 12 ಮತ್ತು 2, 12 ಮತ್ತು 3 ರಿಲೇಟ್ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ನೋಡೋಣ ಇನ್ನೆಷ್ಟು ಎಲಿಮೆಂಟ್ ರಿಲೇಟ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಸೇಮ್ ಕಾರ್ಟೇಷಿಯನ್ ಪ್ರಾಡಕ್ಟೇ ಉಪಯೋಗಿಸ್ತಾ ಇದ್ದೀವಿ ಡಿಸ್ಪ್ಲೇ ಮಾಡೋದಕ್ಕೆ. ಆದರೆ ಯಾವ ಎಲಿಮೆಂಟ್ ಸೆಲೆಕ್ಟ್ ಆಗಿದೆಯೋ ಅದನ್ನು ನಾವು ಹೈಲೈಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನೇನು ರಿಲೇಟ್ ಆಗ್ತಾ ಇದೆ, 8 ಮತ್ತು 2, 12 ಮತ್ತು 2, 12 ಮತ್ತು 3, 15 ಮತ್ತು 3, 15 ಮತ್ತು 5. ಸೊ ರಿಲೇಷನ್ಶಿಪ್ ಇಸ್ ಅ ಫಿಲ್ಟರ್ ಒಂದು ರೀತಿಯಲ್ಲಿ. ನಾವು ಒಂದು ಸತಿ ಎಲ್ಲನೂ ರಿಲೇಟ್ ಮಾಡ್ಬೋದು, ಒಂದು ಏನು ರಿಲೇಟ್ ಅಂದರೆ ಏನು ರಿಲೇಟ್ ಮಾಡೋವಂಥ ಡೆಫಿನೇಷನ್ ಕೂಡ ಇರುತ್ತೆ, ಏನೂ ರಿಲೇಟ್ ಮಾಡೋವಂಥ ಡೆಫಿನೇಷನ್ ಕೂಡ ಇರುತ್ತೆ. ಒಂದಷ್ಟು ಇದರಲ್ಲಿ ನೋಡಿದ್ರೆ ಒಂದು 3-4 ರಿಲೇಟ್ ಮಾಡೋವಂಥ ಡೆಫಿನೇಷನ್ ಕೂಡ ನಾವು ಡಿಫೈನ್ ಮಾಡಬಹುದು. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಈ ರೆಪ್ರೆಸೆಂಟೇಷನ್ ನೋಡಿಸ್ದೆ. ದಿಸ್ ಇಸ್ ನೋನ್ ಆಸ್ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಇದರಲ್ಲಿ ನಾವು ಒಂದು ಥಿಯರಿಟಿಕಲ್ ಸ್ಟೇಟ್ಮೆಂಟ್, ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಬರ್ದಂಗೆ ಬರಿತೀವಿ. ಇದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಅದೇ ಒಂದು ರೋಸ್ಟೆಡ್ ಫಾರ್ಮ್ ಅಂತ ಹೇಳ್ತು ಅಂದರೆ, ಸೊ ರೋಸ್ಟೆಡ್ ಫಾರ್ಮ್ ಆಫ್ ದಿಸ್ ಆರ್ ವುಡ್ ಬಿ 8,2 ಅಲ್ವಾ, ಮತ್ತು 12,2, 12,3 ಮತ್ತು 15,3 ಆಮೇಲೆ 15,5 ಅಲ್ವಾ.
ಸೊ ಈ ಥರ ಬರೆಯೋದಕ್ಕೆ ಏನಂತ ಹೇಳ್ತೀವಿ ನಾವು, ರೋಸ್ಟೆಡ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಆಯಿತಾ? ಸರಿ ತಾನೆ? 1 2 3 4 5 ಹಾಂ 5 ಇದೆ ನಮ್ಮ ಹತ್ರ. ಸೊ ಅದೇ ನಿಮ್ಮ ರೋಸ್ಟೆಡ್ ಫಾರ್ಮ್. ಇದೇ ನಾನು ರಿಲೇಷನ್ನ ಈ ರೀತಿಯಲ್ಲಿ ಕೂಡ ಡಿಫೈನ್ ಮಾಡ್ಬೋದು. ಸರಿನಾ? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ರೋಸ್ಟೆಡ್ ಫಾರ್ಮ್ ಇದೆಲ್ಲ ಕೋಡಿಂಗಿಗೆಲ್ಲ ಉಪಯೋಗ ಬರುತ್ತೆ ಅಂಥೇಳಿ. ಸೊ ನಾವು ಈ ಥರ ಕೋಡ್ ಮಾಡಿದ್ದೀವಿ, ಕಂಡೀಷನಲ್ ಕೋಡ್ ಮಾಡಿದ್ದೀವಿ, ಹಾಗಾಗಿ ಈ ಔಟ್ಪುಟ್ ಬರ್ತಾ ಇದೆ. ಆಯಿತಾ? ನೆಕ್ಸ್ಟು ಇವು 3 ಆಯಿತು. ಡೊಮೇನು ಮತ್ತು ಪ್ರೀ ಇಮೇಜ್, ಇದಕ್ಕೋಸ್ಕರ ಇದೇ ರಿಲೇಷನ್ಶಿಪ್ಪು, ಅದೇ ಸೆಟ್ಟು, ಅದೇ ಇನ್ನೊಂದು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದೆ ನಿಮ್ಮ ಔಟ್ಪುಟ್ಟು. ಸೊ ಇದರಲ್ಲಿ ನಾವು ಇಮೇಜು, ಪ್ರೀ ಇಮೇಜು, ಡೊಮೇನು, ಕೋಡೊಮೇನು ಅದೆಲ್ಲ ಕಲಿಬೇಕಾಗುತ್ತೆ. ಹಾಂ, ಸೊ ಮೊದಲೇದಾಗಿದ್ದು ನಿಮ್ಮ ಡೊಮೇನ್, ಇದು ನಿಮ್ಮ ಕೋಡೊಮೇನ್. ಇದರಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಡೊಮೇನು. ಇದು ಸೆಟ್ 1 ಬಿಲಾಂಗ್ ಆಗ್ತಾ ಇದೆ, ಸೆಟ್ 2ಗೆ ಇದು ಬಿಲಾಂಗ್ ಆಗುತ್ತೆ, ಸೇರುತ್ತೆ. ಹಾಂ, ಇವಾಗ ಇದನ್ನು ನಾವು ಡೊಮೇನ್ ಅಂತ ಹೇಳಿ ಕರೆದುಕೊಳ್ಳೋಣ. ಇದು ಕೋಡೊಮೇನ್. ನೆಕ್ಸ್ಟು ಇವು ಪ್ರೀ ಇಮೇಜ್ ಅಂತ ಹೇಳಿ ಕರಿಬೇಕಾಗುತ್ತೆ. ಯಾವ ಎಲಿಮೆಂಟ್ಸು ಪ್ರೀ ಇಮೇಜ್ ಇದು. ಪ್ರೀ ಇಮೇಜ್ ಆರ್ ಎಲಿಮೆಂಟ್ಸ್ ವಿಚ್ ಆರ್ ಪಾರ್ಟ್ ಆಫ್ ದ ಔಟ್ಪುಟ್. ಆ್ಯಕ್ಚುಲಿ ಇದು ಮತ್ತೊಂದು ಹೆಸರೇ ಪ್ರೀ ಇಮೇಜು. ಕೋಡೊಮೇನ್ ಮತ್ತೊಂದು ಹೆಸರು ಇಮೇಜ್ ಆಗಲ್ಲ. ಯಾವುದು ಇಮೇಜು ಮತ್ತು ಯಾವುದು ರೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಇವು ವಿಚ್ ಆರ್ ಪಾರ್ಟ್ ಆಫ್ ದ ಔಟ್ಪುಟ್. 2 3 5 ಆರ್ ಪಾರ್ಟ್ ಆಫ್ ದ ಔಟ್ಪುಟ್ ಅಲ್ವಾ. ಹಾಗಾಗಿ ಇದನ್ನು ನಾವು ಹೆಸರೇನಂತ ಹೇಳಿದ್ರೆ ಇದ್ರದ್ದು ಇಮೇಜ್, ಇಲ್ಲ ಅಂತ ಹೇಳಿದ್ರೆ ರೇಂಜ್. ಈ ಹೆಸರುಗಳು ಗೊತ್ತಿರಬೇಕು. ಸರಿನಾ? ನೆಕ್ಸ್ಟು ಒಂದು ಸ್ಟೇಟ್ಮೆಂಟ್ ಇದೆ. ಅ ಫಂಕ್ಷನ್ ಆರ್ಸ್ ಇಮೇಜ್ ಆಫ್ ಎ ಇಸ್ ಅಲಿ ಆಫ್ ರಿಲೇಷನ್ ಆರ್ image of 8 is 2. ಸೊ ಈ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಓದೋದು, ಅರ್ಥ ಮಾಡ್ಕೊಂಡು ಕಲಿಬೇಕು. ಅಂತ ಹೇಳಿದ್ರೆ ನಾವು ಇನ್ಪುಟ್ಟು 8 ಕೊಡ್ತು ಅಂತ ಹೇಳಿದ್ರೆ ಔಟ್ಪುಟ್ಟು 2 ಬರುತ್ತೆ ಅಂತ ಹೇಳಿ. ಸರಿನಾ? ಸೊ ದಿಸ್ ಈಸ್ ರಿಲೇಟೆಡ್ ಟು ಇನ್ಪುಟ್ ಆ್ಯಂಡ್ ದಿಸ್ ಈಸ್ ರಿಲೇಟೆಡ್ ಟು ಔಟ್ಪುಟ್ ಅಲ್ವಾ. ಸೊ ಇವೆಲ್ಲ ನಿಮ್ಮ ಇನ್ಪುಟ್ ಡೊಮೇನ್ ಇದಾಗಿ ಸೆಟ್ ಆಗುತ್ತೆ. ಇದು ನಿಮ್ಮ ಔಟ್ಪುಟ್ಟು ಇಲ್ಲೇ ಬರ್ತೀನಿ. ಔಟ್ಪುಟ್ ಸೆಟ್ ಆಗುತ್ತೆ. ಆಯಿತಾ ಹುಡುಗರ? ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಕೊನೆಯದಾಗಿ ಫಂಕ್ಷನ್ನು, ಯಾವಾಗ ಒಂದು ರಿಲೇಷನ್ನು ಫಂಕ್ಷನ್ ಆಗುತ್ತೆ ಅಂಥೇಳಿ. ಸೊ ಇದು ಫಂಕ್ಷನ್ ಅಲ್ಲ, ಸರಿನಾ? ಹೌದು, ಇಟ್ಸ್ ನಾಟ್ ಅ ಫಂಕ್ಷನ್ ಅಲ್ಲ ಅದು. ಸೊ ಈ ರಿಲೇಷನ್ ಫಂಕ್ಷನ್ ಹೇಗೆ ಆಗುತ್ತೆ ಅಂಥೇಳಿ ಇಲ್ಲಿ ನೋಡೋಣ. ಸೊ ಎ ಡಿವೈಡ್ಸ್ ಬಿ, ಅದೇ ಡೆಫಿನೇಷನು, ಆದರೆ ಇಲ್ಲಿ ಎಲಿಮೆಂಟ್ಸ್ ಬೇರೆ ಬೇರೆ ಇದೆ. ಸೊ ಇಲ್ಲಿ 3 ಕ್ಯಾನ್ ಡಿವೈಡ್ 21 ಬಿಟ್ಟರೆ ಇನ್ನೇನಿಲ್ಲ. 5 ಕ್ಯಾನ್ ಡಿವೈಡ್ 55 ಬಿಟ್ಟರೆ ಇನ್ಯಾವುದು ಡಿವೈಡ್ ಮಾಡೋದಕ್ಕಲ್ಲ. ಸೊ ಕೊನೆಯದಾಗಿ ಔಟ್ಪುಟ್ ನೋಡ್ಬಿಡೋಣ. ಸೊ ದಿಸ್ ಈಸ್ ಅ ಫಂಕ್ಷನ್. ಏನಕ್ಕೆ ಫಂಕ್ಷನ್ ಆಗ್ತಾಯಿದೆ ಇದು? ಪ್ರತಿಯೊಂದು ಇನ್ಪುಟ್ಗೂ ಒಂದು ಔಟ್ಪುಟ್ ಇದೆ, ಪ್ರತಿಯೊಂದು ಇನ್ಪುಟ್ಗೂ ಒಂದೇ ಔಟ್ಪುಟ್ ಇದೆ. ಹಾಗಾಗಿ ಈ ಫಂಕ್ಷನು ರಿಲೇಷನ್ ಆಗುತ್ತೆ. ಬೈ ಡಿಫಾಲ್ಟ್ ಇಟ್ಸ್ ಅ ರಿಲೇಷನ್. ಪ್ರತಿಯೊಂದು ಫಂಕ್ಷನ್ ರಿಲೇಷನ್ ಆಗುತ್ತೆ, ಆದರೆ ಪ್ರತಿಯೊಂದು ರಿಲೇಷನ್ ಫಂಕ್ಷನ್ ಆಗೋದಕ್ಕಾಗಲ್ಲ. ಸೊ ದಿಸ್ ಆರ್ ಪಾಸಿಬಲ್ ಫಂಕ್ಷನ್. ಸೊ ಈ ರೀತಿಯಲ್ಲಿ ಒಂದೊಂದಾಗೆ ರಿಲೇಟ್ ಮಾಡ್ಬೋದು, ಇಲ್ಲಾಂದರೆ ಎಲ್ಲ ಇನ್ಪುಟ್ಟು ಒಂದೇ ಔಟ್ಪುಟ್ಗೆ ರಿಲೇಟ್ ಮಾಡ್ಬೋದು. ನಿಮ್ಮ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಹೇಳಿ ಜ್ಞಾಪಕ ಬಂತು ಅಂದರೆ ಎಲ್ಲ ಇನ್ಪುಟ್ಟು ಒಂದೇ ಔಟ್ಪುಟ್ ರಿಲೇಟ್ ಆಗುತ್ತೆ. ಸೊ ದಿಸ್ ಈಸ್ ಅ ಫಂಕ್ಷನ್. ಯಾವುದು ಫಂಕ್ಷನ್ ಆಗಲ್ಲ ಅಂತ ಹೇಳಿದ್ರೆ, ಯಾವುದೋ ಒಂದು ಇನ್ಪುಟ್ಟಿಗೆ ಔಟ್ಪುಟ್ ಬರೋಲ್ಲ ಅಂತ ಹೇಳಿದಾಗ ಅದು ಫಂಕ್ಷನ್ ಆಗಲ್ಲ. ಒಂದು ಇನ್ಪುಟ್ಗೆ 2 ಔಟ್ಪುಟ್ ಬರೋದು ಫಂಕ್ಷನ್ ಆಗಲ್ಲ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಅ ಫಂಕ್ಷನ್. ಸರಿನಾ? ಸೊ ಈ ರೀತಿಯಲ್ಲಿ ನಾವು ಪ್ರತಿಯೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು, ಜ್ಞಾಪಕ ಮಾಡ್ಕೊಬೇಕು. ಸೊ ಇವಾಗ ತಕ್ಷಣಕ್ಕೆ ನೀವು ಇದನ್ನೆಲ್ಲ ಒಂದ್ಸತಿ ಬರ್ಕೊಂಬಿಡಿ. ಮತ್ತು ಇದನ್ನೆಲ್ಲ ಪ್ರಿಂಟೌಟ್ ತೆಕ್ಕೊಂಡು, ಇದು 11ನೇ ಕ್ಲಾಸ್ ಸರಿ, ಬಟ್ ಪ್ರಿಂಟೌಟ್ ತೆಕ್ಕೊಂಡು ಉಪಯೋಗಿಸಿ ಚೆನ್ನಾಗಿ.